ಕೇಳಿಸ್ಲಿಲ್ವಾ? ಇನ್ನು ಯಾಕೆ ಇಟ್ಕೊಂಡು ನಿಂತಿದ್ಯಾ ಸಿಂಗಾರಿ? ಕೊಡು ಅವ್ರ ಕೈಗೆ. ಕರ್ಕೊಂಬಂದಿರೋದಕ್ಕೆ ಸೇವೆ ಅವರೇ ಮಾಡ್ಕೋತಾರೆ. ಕೊಡು, ತಗೊಳ್ರಿ. ನೀವು ಕರ್ಕೊಂಬಂದಿರೋ ನಿಮ್ಮ ಮನೆಯ ಅತಿಥಿಗೆ ನೀವೇ ಸತ್ಕಾರ ಮಾಡೋದಕ್ಕೆ ಹಿಂದೇಟಾಕ್ಬೇಕಾದ್ರೆ ಕರ್ಕೊಂಬರೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಲ್ವಾ? ಏನು ಈ ಮನೆಯಲ್ಲಿ ನೀವ್ ಹೇಳ್ದಾಗೆ ನಡೆಯುತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸಾ? ಅದನ್ನ ಕಟ್ ಮಾಡೋದಕ್ಕೆ ನಾವಿರದು. ಏನ್ ನನ್ನನ್ನು ನೋಡ್ತಾ ಇದೀರ ಮದರ್ ಇಂಡಿಯಾ? ತಗೊಳ್ಳಿ, ಸರ್ವ್ ಮಾಡಿ. ನೀವು ಸರ್ವ್ ಮಾಡೋದನ್ನ ನೋಡಿ ನಾವು ಪಾವನರಾಗ್ತೀವಿ. ತಾರಕ್, ಪ್ಲೀಸ್ ಆಂಟಿ ಹತ್ರ ಈ ಥರ ಎಲ್ಲ ನಡ್ಕೋಬೇಡ. ನಿಂಗೆ ಹುಷಾರಿಲ್ಲ ಅಂದಾಗ ನಿನ್ನ ನೋಡ್ಬೇಕು ಅನ್ಕೊಂಡೆ. ನಿನ್ನ ಹತ್ರ ಒಂದೆರಡು ಮಾತಾಡಿ ಹೋಗೋಣ ಅಂತ ಇಲ್ಲಿಗೆ ಬಂದೆ. ಆದ್ರೆ ನಾನು ಇಲ್ಲಿಗೆ ಬಂದಿರೋದು ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗ್ತೀನಿ. ಆದ್ರೆ ಆಂಟಿಗೆ ಮಾತ್ರ ಏನು ಹೇಳ್ಬೇಡ. ಇಲ್ಲಿವರೆಗೂ ಎಲ್ಲಾ ವಿಷಯದಲ್ಲೂ ನಾನೇ ಸೋತಿದ್ದೀನಿ, ಈಗ್ಲೂ ನಾನೇ ಸೋಲ್ತೀನಿ. ನಿಂಗೆ ಹುಷಾರಿಲ್ಲ ಅಂತ ಕೇಳಿದ್ದು ಸುಳ್ಳು ಅನ್ನಿಸ್ತಿದೆ. ಈಗ ನೋಡು, ನಾರ್ಮಲ್ ಆಗಿ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ಯಾ. ನೀನ್ ಹೀಗಿರ್ಬೇಕು ಅನ್ನೋದೇ ನನ್ನ ಆಸೆ ಕೂಡ. ದೇವ್ರು ನಿನಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ ಅಂತ ಒಬ್ಬ ಒಳ್ಳೆ ಸ್ನೇಹಿತೆಯಾಗಿ ಕೇಳ್ಕೊತೀನಿ. ನಾನಿನ್ ಬರ್ತೀನಿ. ಒಂದ್ ಸೆಕೆಂಡ್, ತಾವೇನೋ ಹೇಳಿದ್ರಲ್ಲ, ಯಂಗ್ ಅಂಡ್ ಎನರ್ಜೆಟಿಕ್. ನೀವು ಹೇಳ್ದೇ ಇದ್ರು ನಾವು ಹಾಗೆ ಇರ್ತೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ನಾವು ಫ್ರೆಂಡ್ಸ್ ಆಗೋದಿಕ್ಕೆ ಸಾಧ್ಯನೇ ಇಲ್ಲ.